ಸಾರ್ವಕಾಲಿಕ ಸತ್ಯವನ್ನ ಬಿಂಬಿಸುವಂತಹ ಸಾರ್ವಕಾಲಿಕ ಪ್ರಜ್ಞೆಯನ್ನ ಹೊಂದಿರುತ್ತದೆ. ಉಪನಿಷತ್ತಿನ ಉಕ್ತಿ ಎನ್ನುವಂತೆ ಸಾಹಿತ್ಯ ಜನರನ್ನು ಅಜ್ಞಾನದಿಂದ ಜ್ಞಾನದೆಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ ಕೊಂಡೊಯ್ಯುವ ದಿವ್ಯ ಸಾಧನ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ವರಕವಿ ಬೇಂದ್ರೆಯವರೆನ್ನುವಂತೆ ಸಾಹಿತ್ಯ ಒಂದು ದಿವ್ಯವಾದ ಬೆಳಕು. ಇದು ಬರೀ ಬೆಳಕಲ್ಲೋ ಅಣ್ಣ, ಶಾಂತಿ ರಸವೇ ಮೈದೋರಿದೆ. ಚಿರಕಾಲ ಬೆಳಗಲಿ ಕನ್ನಡದ ದೀಪ, ಜಗಕ್ಕೆಲ್ಲ ಬೆಳಕಾಗಿ ಪುಣ್ಯ ಪ್ರದೀಪ. ಭಾರತಕ್ಕೆ ಬಲವಾಗಿ ಭವ್ಯ ಪ್ರದೀಪ, ಕಳೆಯುತ್ತ ತಾಪ ಬೆಳೆಸುತ್ತ ಸೈಪ. ಹೊತ್ತಿತೋ ಹೊತ್ತಿತೋ ಕನ್ನಡದ ದೀಪ. ಎಲ್ಲ ಕನ್ನಡಾಭಿಮಾನಿಗಳಿಗೆ ತುಂಬು ಹೃದಯದ ಕೃತಜ್ಞತೆಗಳು. ಸಮ್ಮೇಳನದ ಸರ್ವಾಧ್ಯಕ್ಷರಾದ ನನ್ನ ಗುರುಗಳು ಆದ ರೋಹಿದಾಸ್ ನಾಯ್ಕರವರೇ, ಶಾಸಕರು, ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಆದ ಆರ್ ವಿ ದೇಶಪಾಂಡೆ ಸರ್ ಅವರೇ, ಈ ಸಮ್ಮೇಳನದ ಉದ್ಘಾಟನೆಗೆ ಆಗಮಿಸಿರುವ ಈ ನಾಡಿನ ಹಿರಿಯ ಸಾಹಿತಿ, ಈ ನೆಲದ ಸಾಕ್ಷಿ ಪ್ರಜ್ಞೆಯೇ ಎಂದು ಹೇಳಬಹುದಾದ ಬರಗೂರು ರಾಮಚಂದ್ರಪ್ಪರವರೇ, ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರೇ, ವೇದಿಕೆಯ ಎದುರುಗಡೆ ಇರುವ ನನ್ನ ಎಲ್ಲ ಕನ್ನಡದ ಸುಂದರ ಮನಸ್ಸುಗಳೇ, ಆಶಯ ನುಡಿಯನ್ನು ಆಡ್ತಾ ಇದ್ದಾರೆ ಅಂತ ಹೇಳಿದ್ರು. ಆಶಯ ನುಡಿ ಅಂತ ಹೇಳಿದ್ರೆ ಬಹುಶಃ ಈ ಸಮ್ಮೇಳನದ ಸುತ್ತಲೂ, ಅದರ ಒಳಗೆ ಹೊರಗೆ ಇರುವ ಮತ್ತು ನಮ್ಮ ಆಯೋಜನೆಯ ವಿಚಾರಗಳ ಜೊತೆಗಿರುವ ಮಾತುಗಳನ್ನು ನಾನು ಆಡಬೇಕು. ಬಹುಶಃ ಈ ಸಮ್ಮೇಳನದಲ್ಲಿ ಅದನ್ನು ನನಗೆ ಆಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದರೆ ಆರಂಭದಲ್ಲಿ ಹೇಳ್ಕೊಳ್ಬೇಕಾಗಿದೆ, ಆ ಸಿದ್ಧತೆಗಳನ್ನು ಮಾಡಿಕೊಳ್ಳುವ 2 ದಿನಗಳು ಕೂಡ ನ್ಯಾಯಾಲಯದಲ್ಲಿ ನನಗೆ ಕಳೆದು ಹೋಗುವಂತಾಯಿತು. ಆ ಕಾರಣಕ್ಕಾಗಿ ಆಶಯದ ಯಾವ ನುಡಿಗಳನ್ನು ಕೂಡ ನಾನು ಸಿದ್ಧಪಡಿಸ್ಕೊಂಡಿಲ್ಲ. ಹಾಗಾಗಿ ನಿಮ್ಮ ಎದುರುಗಡೆ ನನ್ನ ಭಾವನೆಗಳನ್ನು ಹಂಚಿಕೊಳ್ಳೋಕ್ಕೆ ನಿಂತಿದ್ದೀನಿ. ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು 25ನೇ ತನ್ನ ಸಮ್ಮೇಳನವನ್ನು ಈ ಸಂದರ್ಭದಲ್ಲಿ ನಡೆಸುತ್ತಿರುವ ಈ ಸಂದರ್ಭದಲ್ಲಿ ಸಮ್ಮೇಳನವನ್ನು ದಾಂಡೇಲಿಯಲ್ಲೇ ಮಾಡಬೇಕೆನ್ನುವ ಆಶೆ ನನ್ನ ದಾಂಡೇಲಿಯ ಕಾರ್ಯಕಾರಿ ಸಮಿತಿಯ ಮಿತ್ರರದ್ದಾಗಿತ್ತು. ನನಗೂ ಮನಸ್ಸಿತ್ತು, ಯಾಕಂದರೆ ಇದು ನನ್ನ ಕರ್ಮಭೂಮಿ. ನಾನು ಎಷ್ಟು ವರ್ಷಗಳ ಕಾಲ ನನ್ನ ಜನ್ಮಭೂಮಿಯಲ್ಲಿ ಹುಟ್ಟಿದ ಊರಿನಲ್ಲಿ ಕಳೆದನೋ ಅಷ್ಟು ವರ್ಷ ದಾಂಡೇಲಿಯಲ್ಲಿ ನಾನು ನನ್ನ ಕೆಲಸವನ್ನು ಮಾಡಿ ಬಹುಶಃ ನನ್ನ ಊರಿಗಿಂತ, ನನ್ನ ಜನ್ಮಭೂಮಿಗಿಂತ ಹೆಚ್ಚಿನ ಜನರನ್ನು ಸಂಪಾದಿಸಿಕೊಂಡಿದೆ ಅಂದರೆ ಅದು ದಾಂಡೇಲಿಯ ಜನರ ಪ್ರೀತಿಯ ಕಾರಣಕ್ಕಾಗಿ. ಹಾಗಾಗಿ ನನಗೂ ಕೂಡ ಈ ಸಮ್ಮೇಳನವನ್ನು ದಾಂಡೇಲಿಯಲ್ಲಿಯೇ ಮಾಡಬೇಕು, ನನ್ನ ಕರ್ಮಭೂಮಿಯಲ್ಲಿಯೇ ಮಾಡಬೇಕೆನ್ನುವ ಆಶೆ ಇತ್ತು. ನನ್ನೆಲ್ಲ ಗೆಳೆಯರ ಬಳಗ, ನನ್ನ ತಾಲೂಕಿನ ಕಾರ್ಯಕಾರಿ ಸಮಿತಿ, ನನ್ನೆಲ್ಲ ಅಜೀವ ಸದಸ್ಯರ ಪ್ರೀತಿಗೆ ಕಟ್ಟುವುದು ಈ ಸಮ್ಮೇಳನವನ್ನು ಇಲ್ಲಿ ತಂದ್ವಿ. ಬಹುಶಃ 2.5 ತಿಂಗಳು ಮೊದಲು ಈ ಸಮ್ಮೇಳನ ಫಿಕ್ಸ್ ಆಗಿದೆ. ಮಾನ್ಯ ಶಾಸಕರು, ನಾವು ಕಾರವಾರದಲ್ಲಿ ನಡೆದ ಸಭೆಯಲ್ಲೇನೆ ಅದನ್ನು ತೀರ್ಮಾನ ತಗೊಂಡಿದ್ವಿ. ಅದ ನಂತರದಲ್ಲಿ ಮಾನ್ಯ ಶಾಸಕರು ಸ್ವಾಗತ ಸಮಿತಿಯ ಸಭೆಯನ್ನು ಕರೆದು ಸಮ್ಮೇಳನದ ಸಿದ್ಧತೆಯ ಬಗ್ಗೆ ಎಲ್ಲ ರೀತಿಯ ಸಲಹೆ ಸೂಚನೆಗಳನ್ನು ನೀಡಿ ಸ್ವಾಗತ ಸಮಿತಿಯ ರಚನೆಯನ್ನು ಕೂಡ ಮಾಡಿದ್ರು. ಅದ ನಂತರದಲ್ಲಿ ತಹಶೀಲ್ದಾರ್ ಕಾರ್ಯಾಧ್ಯಕ್ಷರಾದ ತಹಶೀಲ್ದಾರ್ ಅವರು ಕೂಡ 3-4 ಸಭೆಗಳನ್ನು ನಡೆಸಿ ಸಿದ್ಧತೆಯನ್ನು ಮಾಡಿದರು. ನಮ್ಮದು ಕೂಡ ಆಮಂತ್ರಣ ಪತ್ರಿಕೆಯಿಂದ ಹಿಡಿದು ಎಲ್ಲವೂ ಸಿದ್ಧವಾಗಿತ್ತು. ನಗರದಲ್ಲಿ ಬ್ಯಾನರ್ಗಳು,